ಓಂ ಶ್ರೀ ದುರ್ಗಾಯ ನಮಃ. ಓಂ ಶ್ರೀ ಕಾಲಭೈರವಾಯ ನಮಃ. ಯುಗಾದಿ ತಿಂಗಳು ಕಳೆದಿದ್ದಾಯಿತು. ಮಾರ್ಚ್ ತಿಂಗಳು, ಹೊಸ ವರ್ಷದ ಸಮಯದಲ್ಲಿ ಹೊಸ ಜೀವನ. ನಮ್ಮ ರಾಶಿಗೆ ಅನುಗುಣವಾಗಿ ಒಳ್ಳೆಯ ಅಥವಾ ಕೆಡುಕಿನ ಸಮಯವನ್ನು ಯಾವ ರೀತಿ ಕಳೆಯುವುದು ಅನ್ನೋದರ ಜೊತೆಗೆ ಏಪ್ರಿಲ್ ತಿಂಗಳಲ್ಲಿ ಯಾವ್ಯಾವ ರಾಶಿಗಳು ಯಾವ್ಯಾವ ಶುಭ ಮತ್ತು ಅಶುಭ ಫಲಗಳನ್ನು ಪಡಿಬಹುದು ಅನ್ನುವಂತಹ ನಿರೀಕ್ಷೆ ಇರುತ್ತೆ. ಅದೇ ರೀತಿ ಈ ಏಪ್ರಿಲ್ ತಿಂಗಳಲ್ಲಿ ಗುರುಗ್ರಹದ ಶುಭ ದೃಷ್ಟಿ ಹಾಗೆ ಶನಿ ದೇವನ ಅನುಗ್ರಹದಿಂದಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಸುಧಾರಣೆ ಕಂಡು ಬರ್ತಾ ಇದೆ. ಹಾಗೆಯೇ ಉದ್ಯೋಗ ವ್ಯವಹಾರದಲ್ಲಿ, ಕುಟುಂಬದಲ್ಲಿ ಎಲ್ಲದರಲ್ಲೂ ಕೂಡ ಒಂದು ರೀತಿ ಬದಲಾವಣೆ ಆಗ್ತಿದೆ. ಅನಿರೀಕ್ಷಿತವಾಗಿ ಯಶಸ್ಸು ಸಿಗುವಂತಹ ಕೆಲವೊಂದು ರಾಶಿಗಳ ಬಗೆಗೆ ಇವತ್ತು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಮೇಷರಾಶಿಗಂತೂ ಈ ವರ್ಷ ಸುಗ್ಗಿಯೋ ಸುಗ್ಗಿ. ಯಾಕಂದರೆ ನೀವು ಅಂದ್ಕೊಂಡಂತೆ ಹಳೆ ಬಾಕಿ ಬರುತ್ತೆ. ರಾಶಿಯ ಅಧಿಪತಿ ಮಂಗಳ ಅನುಕೂಲಕರವಾದಂತಹ ಸ್ಥಿತಿ, ಹಾಗೆ ಗುರುವಿನ 2ನೇ ಮನೆ ಸಂಚಾರ ನಿಮಗೆ ಅಂದ್ಕೊಂಡಿರುವಂತಹ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಳೋದಕ್ಕೆ ಸಾಥ್ ಕೊಡುತ್ತೆ. ಹೊಸ ಕೆಲಸಕ್ಕೆ ನೀವೇನೋ ಟ್ರೈ ಮಾಡ್ತಿದ್ರೆ ಅದಕ್ಕೆ ಸುವರ್ಣಾವಕಾಶ. ಇನ್ನು ಸೂರ್ಯ. ಎರಡನೇದಾಗಿ ಸಿಂಹರಾಶಿಗೂ ಕೂಡ ಒಂದು ರೀತಿ ಶುಭ ಫಲ, ಹಾಗೆ ಶನಿದೇವನ ಅನುಗ್ರಹದಿಂದ ಆರ್ಥಿಕ ಫಲಗಳನ್ನು ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಸೂರ್ಯ ಉಚ್ಚ ಸ್ಥಿತಿಯಲ್ಲಿ ಇರೋದರಿಂದ, ಜೊತೆಗೆ ಏಪ್ರಿಲ್ ಮಧ್ಯಭಾಗದಲ್ಲಿ ಉಚ್ಚ ಸ್ಥಿತಿಗೆ ಬರೋದರಿಂದ ನಿಮಗೆ ಗುರುವಿನ ದೃಷ್ಟಿನೂ ಕೂಡ ಈ ಒಂದು ಸಂದರ್ಭದಲ್ಲಿ ಬರೋದರಿಂದ ಸಮಾಜದಲ್ಲಿ ನೀವು ನಿರೀಕ್ಷಣೆ ಮಾಡಿರಲ್ಲ ಅಷ್ಟರ ಮಟ್ಟಿಗೆ ಒಂದಷ್ಟು ಗೌರವಗಳು ನಿಮಗೆ ಸಿಗುತ್ತೆ. ನೀವೇನಾದರೂ ಸರ್ಕಾರಿ ಕೆಲಸಕ್ಕೇನಾದರೂ ಟ್ರೈ ಮಾಡ್ತಿದ್ರೆ, ಯಾಕಂದರೆ ಸೂರ್ಯ ಅಂತ ಹೇಳಿದ್ರೆ ಸರ್ಕಾರಿ ಕೆಲಸವನ್ನು ಇಂಡಿಕೇಟ್ ಮಾಡ್ತಾರೆ. ಸೂರ್ಯನ ಬಲದಿಂದಾಗಿ ಸರ್ಕಾರಿ ಕೆಲಸ ಮಾಡಬೇಕು ಅಂದ್ಕೊಂಡಿರೋರಿಗೆ, ಟ್ರೈ ಮಾಡ್ತಿರೋರಿಗೆ ಒಂದು ರೀತಿ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ತುಲಾರಾಶಿ. ಶುಕ್ರನ ಬಲ ಮತ್ತು ಗುರುವಿನ 9ನೇ ಮನೆಯ ಮೇಲಿನ ಪ್ರಭಾವದಿಂದಾಗಿ ನಿಮಗಂತೂ ಶುಕ್ರ ದಶೆನೇ ಒಲ್ದು ಬರುತ್ತೆ. ಜೊತೆಗೆ ಗುರುವಿನ ಪ್ರಭಾವ ಇರೋದರಿಂದ ವ್ಯಾಪಾರ ಮಾಡ್ತಿದ್ದೀರಾ ನೀವು, ಹಾಗಾದರೆ ತಗೊಳ್ಳಿ, ಲಾಭದ ಸುರಿಮಳೆ ನಿಮಗೆ. ದಾಂಪತ್ಯದಲ್ಲಿ ಇಷ್ಟು ದಿನ ಭಿನ್ನಾಭಿಪ್ರಾಯಗಳಿರುತ್ತು, ವಿರಾಸ ಇತ್ತು, ಅದೆಲ್ಲದಕ್ಕೂ ಕೂಡ ಸರಿ ದಾರಿಯಲ್ಲಿ ತಗೊಳ್ಳೋದಕ್ಕೆ ಗುರು ಒಂದು ರೀತಿ ನಿಮಗೆ ಅಡ್ವೈಸ್ ಮಾಡ್ತಾರೆ. ಒಳ್ಳೆಯ ದಾರಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ನಿಮಗೆ ಸಾಥ್ ಕೊಡ್ತಾರೆ. ಇದರಿಂದಾಗಿ ದಾಂಪತ್ಯದಲ್ಲಿ ಮಧುರತೆ. ಇನ್ನು ಧಾರ್ಮಿಕ ಕಾರ್ಯದಲ್ಲಿ ನೀವು ಒಂದಷ್ಟು ಬೇರೆ ಬೇರೆ ಊರಿಗೆ ಹೋಗೋದು, ದೇವರ ದರ್ಶನವನ್ನು ಮಾಡುವಂಥದ್ದು, ಹಾಗೆ ನೀವು ಅಂದುಕೊಂಡಂತೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಾ. ಹೊಸ ಉದ್ಯೋಗವನ್ನು ಮಾಡಬೇಕು ಅಂತ ತುಲಾರಾಶಿಯವರು ಅಂದುಕೊಂಡಿದ್ರೆ ಇದು ನಿಮಗೆ ಒಳ್ಳೆಯ ಸಂದರ್ಭ. ಇನ್ನು 4ನೇದಾಗಿ ರಾಶಿಯ ಅಧಿಪತಿನೇ ನಿಮಗೆ ಗುರು. ಹಾಗೆ ಶನಿ 4ನೇ ಮನೆಯಲ್ಲಿರೋದ್ರಿಂದ ಒಂದು ರೀತಿ ಇಷ್ಟು ದಿನ ನಿಧಾನಗತಿಯಲ್ಲಿದ್ದಂತಹ ಕೆಲಸಗಳು, ಏನೇ ಮಾಡಬೇಕಂದ್ರೂ ಒಂದಷ್ಟು ನಿಧಾನ ನನ್ನ ಜೀವನನೇ ಹಿಂಗಾಯ್ತಲ್ಲಪ್ಪ ಅಂತ ನೀವು ಅಂದ್ಕೊಂಡಿದ್ರೆ, ಈಗ ಶನಿ ನಿಮಗೆ ಸಪೋರ್ಟ್ ಮಾಡ್ತಾರೆ. 4ನೇ ಮನೆಯಲ್ಲಿರೋದ್ರಿಂದ ಬರೀ ಸಕಾರಾತ್ಮಕ ಬೆಳವಣಿಗೆಗಳೇ ಆಗುತ್ತೆ. ಇದರಿಂದಾಗಿ ನೀವೇನಾದರೂ ವಿದೇಶಿ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೂ ಕೂಡ ಮಾಡಿಸಿದಂತಹ ಸಮಯ. ಹಾಗೆ ನೀವು ಹೊಸ ವಾಹನವನ್ನು ಖರೀದಿ ಮಾಡಬೇಕಂದ್ರೆ ಅದಕ್ಕೂ ಕೂಡ ಒಳ್ಳೆಯ ಸಮಯ. ಆಸ್ತಿ ಖರೀದಿ ಕೂಡ ಬರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ತಾಯಿಯವರ ಕಡೆಯಿಂದ ನಿಮಗೇನಾದರೂ ಯಾವುದೇ ಒಂದು ಆಸ್ತಿ ಬರೋದಾದರೆ ಈಗ ಈ ಒಂದು ಸಂದರ್ಭದಲ್ಲಿ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಅದು ಒದಗಿ ಬರುತ್ತೆ. ಇನ್ನು ಕೊನೆಯದಾಗಿ ಈ ವರ್ಷ ರಾಜಯೋಗ, ಕೋಟ್ಯಾಧಿಪತಿಯನ್ನಾಗಿ ಮಾಡುವಂತಹ ರಾಶಿ ಕುಂಭರಾಶಿ. ಸ್ವಕ್ಷೇತ್ರದ ಪ್ರಭಾವ, ರಾಹುಕೇತುಗಳ ಅನುಕೂಲಕರ ಸ್ಥಿತಿ. ಇದರಿಂದಾಗಿ ನಿಮಗೆ ದೇವರ ಕೃಪೆಯಿಂದ ಅರ್ಧಕ್ಕೆ ನಿಂತಿದ್ದಂತಹ ಕೆಲಸಗಳೆಲ್ಲವೂ ಕೂಡ ಪೂರ್ಣ ಆಗುತ್ತೆ. ನಿಮಗೆ ಧನ ಲಾಭ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಿಮ್ಮ ಕೆಲಸದಿಂದ, ನಿಮ್ಮ ಉದ್ಯೋಗದಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ ಅದರಿಂದನೂ ಕೂಡ ನಿಮಗೆ ಕೆಲಸಗಳು ಪೂರ್ಣ ಆಗೋದ್ರ ಜೊತೆಗೆ ಧನ ಲಾಭ ಬರುತ್ತೆ. ಇವರೆಲ್ಲರೂ ಕೂಡ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಅತ್ಯಂತ ರಾಜಯೋಗದ ಒಂದಷ್ಟು ರಾಶಿಗಳು ಯಾವ್ಯಾವುದು: ಮೇಷ, ಸಿಂಹ, ತುಲಾ, ಧನುರಾಶಿ ಹಾಗೆ ಕುಂಭರಾಶಿ. ನೀವು ಮತ್ತಷ್ಟು ಉತ್ತಮ ಫಲ ಪಡಿಬೇಕಂದ್ರೆ ಗುರುವಾರ ಗುರು ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡಿ. ರಾಜಯೋಗದ ರಾಶಿಗಳಲ್ಲಿ ನಿಮ್ಮದು ಕೂಡ ಇದ್ದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಗ್ರಹಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.